ಇಂದು ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ 5ನೇ ಬಾರಿಗೆ ಎಸ್ಸಿಬಿಎಸ್ ಶಿವರುದ್ರಯ್ಯ ಉಪಾಧ್ಯಕ್ಷರಾಗಿ ಶಿವಪ್ರಸಾದ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸಿದ್ದಲಿಂಗೇಶ್ವರ್, ಅನಿತಾ, ಈಶಾ, ಸಿದ್ದಲಿಂಗಪ್ಪ, ಕಿರಣ್, ಗೋರಿಶಂಕರ್, ವೀರೇಶ್ ಕುಮಾರ್, ವಿಶ್ವನಾಥ್ ಎಂಬಿ, ಚಂದ್ರಕಲಾ, ಕಮಲಮ್ಮ, ಚಂದ್ರಶೇಖರ್, ತೇಜಸ್ ಕುಮಾರ್, ಚಂದ್ರಣ್ಣ, ಚಂದ್ರಶೇಖರಯ್ಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನೂತನವಾಗಿ 5ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಸಮಾಜದ ಬಾಂಧವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಕೆಲಸ ಮಾಡ್ತೀರಾ ಅಂತ ಹೇಳಿ ಎಲ್ಲ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಏನು ಡೈರೆಕ್ಟರ್ಗಳು ನೂತನ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಅಂದರೆ ಇವತ್ತಿನವರೆಗೂ ಸುಮಾರು ಬರೀ ಸಾಲ ಮಾತ್ರ ಕೊಡ್ತಾಯಿದ್ದು, ಇನ್ನು ಮುಂದೆ ಮೋಟರ್ ಸೈಕಲ್ ಇರ್ಬೋದು, ಮನೆಗಳಿಗಿರ್ಬೋದು, ಮತ್ತು ಚಿನ್ನಾಭರಣ ಇರ್ಬೋದು, ಮತ್ತು ಪಿಗ್ನಿ ಇರ್ಬೋದು, ಇಂಥವೆಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ತಗೊಬೇಕು. ಇವರು ಎಲ್ಲ ನಮ್ಮ ಡೈರೆಕ್ಟರ್ ಸಹಕಾರ, ನಮ್ಮ ಸಮಾಜದ ಸಹಕಾರ ಎಲ್ಲ ತಗೊಂಡು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ನಾಮಿನಿಯಾಗಿ ನಮ್ಮ ಬಾಲಕೃಷ್ಣ ಅವರು ಮತ್ತು ನಿರ್ಮಲ ತಾಲೂಕಿನ ಶ್ರೀನಿವಾಸ ಅವರು ನಮ್ಮನ್ನು ನಾಮಿನಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಒಳ್ಳೆಯ ಕೆಲಸ ನಮಗೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನಮ್ಮನ್ನು ನಾಮಿನೇಷನ್ಗಳು ಮಾಡಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿವಸ ನಮ್ಮನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಅಧ್ಯಕ್ಷರಾದ ಶಿವರುದ್ರಯ್ಯವ್ರಿಗೂ, ಗಂಗಾಧರಯ್ಯವ್ರಿಗೂ ಹಾಗೂ ಶರ್ಮಾ ಹಾಗೂ ನನ್ನ ಎಲ್ಲ ನಿರ್ದೇಶಕರ ಸಹಾಯದಿಂದ ನನಗಿವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ನಾನು ಕಳೆದ 15 ವರ್ಷಗಳಿಂದ ನಿರ್ದೇಶಕರಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸಮಾಜದ ಬಂಧುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. 4ನೇ ಬಾರಿ ಕೂಡ ನನ್ನನ್ನು ಆಯ್ಕೆ ಮಾಡಿ ಈ ದಿವಸ ಉಪಾಧ್ಯಕ್ಷರಾಗಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಾಮಾಣಿಕವಾಗಿ ಈ ಒಂದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಅಭಿವೃದ್ಧಿಯತ್ತ ತಗೊಂಡು ಹೋಗೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷರಾದಿಯಾಗಿ ಸಮಾಜದ ಎಲ್ಲ ಹಿರಿಯರ ಗಂಗಾಧರಣ್ಣ ಇರ್ಬೋದು, GD ಇರ್ಬೋದು, ಬಾಬು ಇರ್ಬೋದು, ಹೀಗೆ ಅನೇಕ ಜನ ಎಲ್ಲ ನಿರ್ದೇಶಕರುಗಳು ಇದ್ದಾರೆ. ನಮ್ಮ ಈ ಎಲ್ಲ ಅವರೆಲ್ಲ ನಿರ್ದೇಶಕರು ಮತ್ತು ಸಮಾಜದ ಎಲ್ಲ ಹಿರಿಯರನ್ನ ಗಣನೆಗೆ ತೆಗೆದುಕೊಂಡು ಅವರ ಸಲಹೆಯನ್ನು ಪಡೆದು ಅಧ್ಯಕ್ಷರ ಜೊತೆಗೂಡಿ ನಾನು ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಏನೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆ ಪ್ರಕಾರ ಮುಂದುವರಿಸಿಕೊಂಡು ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಂದಿನ 5 ವರ್ಷದಲ್ಲಿ ನಿಜವಾಗ್ಲೂ ಕೂಡ ಒಂದು ಚೇಂಜಸ್ಸನ್ನು ಏನು ಮಾಡಬೇಕು ಆ ಚೇಂಜಸ್ಸನ್ನು ಎಲ್ಲ ಯುವಕರು ಇದ್ದಾರೆ ಜಾಸ್ತಿ ಈ ಸರಿ ನಿರ್ದೇಶಕರು, ಅವರೆಲ್ಲ ಸಲಹೆಗಳನ್ನು ತಗೊಂಡು ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ಕಾರಣಾಂತರದಿಂದ ನಮ್ಮ ಅಧ್ಯಕ್ಷರು ಚುನಾವಣೆ ನಿಂತಿರಲಿಲ್ಲ, ಆದರೆ ಅವ್ರನ್ನೇ ನಾವು ಸಮಾಜ ಬಂಧುಗಳು ಎಲ್ಲರೂ ಕೂಡ ಸೇರಿ ಅವ್ರನ್ನೇ ಹಿರಿಯರನ್ನ ಅಧ್ಯಕ್ಷರು ಮಾಡಿದ್ರೆ ಈ ಸಮಾಜಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೆ ಆ ಒಂದು ಸರ್ಕಾರದ ನಾಮಿನಿ ನಿರ್ದೇಶಕರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಸಹಕಾರ ನೀಡಿ ಅವರನ್ನು ನಿರ್ದೇಶಕರಾಗೋದಕ್ಕೆ ಕಾರಣಕರ್ತರಾದ ನಮ್ಮ ನಾಯಕರು ಮತ್ತು ಶಾಸಕರಾದ ಮಾಗಡಿ ಕ್ಷೇತ್ರದ ಶಾಸಕರ ನಾಯಕರಾದ ಬಾಲಕೃಷ್ಣ ಅವ್ರಿಗೂ, ಹಾಗೆ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ ಸಾಹೇಬರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.